ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅರೆಸ್ಟ್ ಆಗಿದ್ದಾರೆ. ಶಾಸಕ ಸೇರಿದಂತೆ ಇಬ್ಬರು ಪಿಎಗಳ ಬಂಧನ ಆಗಿದೆ. ಈ ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದರು. 11 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದು 5 ಲಕ್ಷ ಆ ಪರವಾಗಿ ಪಡಿತಾ ಇದ್ದಿದ್ದು. ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅರೆಸ್ಟ್. ಕೆಲವೇ ಕ್ಷಣದಲ್ಲಿ ಗದಗ ಲೋಕಾಯುಕ್ತ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಬಿಜೆಪಿ ಶಾಸಕ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಅವರನ್ನ. ಕಾಮಗಾರಿಯ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗುತ್ತಿಗೆದಾರನಿಗೆ 11 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದೆ. ಲಂಚಕ್ಕೆ ಕಮಿಷನ್ ರೂಪದ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಸೇರಿದಂಗೆ ಇಬ್ಬರು ಪಿಎಗಳ ಬಂಧನ ಆಗಿದೆ. ಒಬ್ಬ ಖಾಸಗಿ ಪಿಎ ಮತ್ತೊಬ್ಬ ಸರ್ಕಾರಿ ಪಿಎ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ವಿಜಯ್ ಅನ್ನುವಂತಹ ಗುತ್ತಿಗೆದಾರ ಕೊಟ್ಟಂತಹ ದೂರಿನ ಮೇರೆಗೆ ಲೋಕಾಯುಕ್ತ ಅಧಿಕಾರಿಗಳು ಕಾದು ಕುಳಿತು ಇವತ್ತು ರೆಡ್ ಹ್ಯಾಂಡ್ ಆಗಿ ಹಿಡಿದಿರುವಂತದ್ದು ಡಾಕ್ಟರ್ ಚಂದ್ರು ಲಮಾಣಿ ಶಿರಹಟ್ಟಿ ಬಿಜೆಪಿ ಶಾಸಕನನ್ನು ಕೆಲವೇ ಕ್ಷಣದಲ್ಲಿ ಗದಗ ಲೋಕಾಯುಕ್ತ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಈಗ ಅರೆಸ್ಟ್ ಮಾಡಲಾಗಿದೆ ಚಂದ್ರು ಲಮಾಣಿ ಅವರ. ₹1.5 ಕೋಟಿ ಕಾಮಗಾರಿಯ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಇವರು 11 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದು. ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಚಂದ್ರು ಲಮಾಣಿ ವಿದ್ಯಾವಂತ, ಬುದ್ಧಿವಂತ ಮತ್ತೆ ಯೂತ್ ಅನ್ನುವಂಥ ಕಾರಣಕ್ಕಾಗಿ ಈ ಬಾರಿಯಲ್ಲಿ ಅವರನ್ನ ಆರಿಸಿಕೊಂಡು ಬಂದಿರುವಂಥದ್ದು ಆ ಭಾಗದ ಜನ. ಬಟ್ ಇಂಥದ್ದೊಂದು ಘಟನೆಯನ್ನ ಅಥವಾ ಇವತ್ತಿನ ದಿನವನ್ನ ಯಾರು ಕೂಡ ಅಲ್ಲಿನ ಮತದಾರರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಕಾಣಿಸುತ್ತೆ. ಈ ಪ್ರಕರಣದಲ್ಲಿ ಇಲ್ಲಿವರೆಗಾಗಿರುವಂಥ ಬೆಳವಣಿಗೆ ಏನು? ಹೌದು ಅರುಣ್, ಏನು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರ್ತಕ್ಕಂಥ ಏನು ಡಾಕ್ಟರ್ ಚಂದ್ರು ಲಮಾಣಿ ಅವರ ಮನೆ ಮೇಲೆ ಈಗಾಗಲೇ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಡಾಕ್ಟರ್ ಚಂದ್ರು ಲಮಾಣಿ ಅವರನ್ನ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡೆದು ಅವರನ್ನ ಅರೆಸ್ಟ್ ಅಂತೂ ಕೂಡ ಈಗಾಗಲೇ ತೋರಿಸಲು ಕೂಡ ಮುಂದಾಗಿದ್ದಾರೆ. ಯಾಕಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಈಗಾಗಲೇ ನ್ಯೂಸ್ 18ಗೆ ಮಾಹಿತಿ ನೀಡಿರುವ ಪ್ರಕಾರ ಏನು ಡಾಕ್ಟರ್ ಚಂದ್ರು ಲಮಾಣಿ ಏನಿದೆ ಶಾಸಕರು, ಇವರು ಕೂಡ ಏನು ಸುಮಾರು 11 ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಆ ಸಂದರ್ಭದಲ್ಲಿ ಕೂಡ 5 ಲಕ್ಷ ರೂಪಾಯಿ ಹಣವನ್ನ ಪಡೆಯುವಂತ ಸಂದರ್ಭದಲ್ಲಿ ಅವರ ಸರ್ಕಾರಿ ಪಿಎ ಮಂಜುನಾಥ್ ಆಗಿರ್ಬೋದು ಮತ್ತು ಆತನ ಹೊರಗುತ್ತಿಗೆ ಇರತಕ್ಕಂಥ ಏನು ಗುರು ಅಂತಕ್ಕಂಥ ಇಬ್ರು ಇವರು ಪಿಎಗಳಿದ್ದಾರೆ. ಈ ಪಿಎಗಳು ಕೂಡ ಆಮೇಲೆ ಹಣವನ್ನ ಪಡಿತಾ ಇದ್ರು. ಆ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಅವರು ಕೂಡ ಸಿಕ್ಕಾಕೊಂಡಿದ್ದಾರೆ. ಇನ್ನು ಆ ಹಣವನ್ನ ಏನು ಮಂಜುನಾಥ್ ಏನಿದ್ದಾನೆ, ಆ ಮಂಜುನಾಥ್ ಪಿ ಅನ್ನತಕ್ಕಂಥ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಶಾಲೆಯಲ್ಲಿ 50,000 ರೂಪಾಯಿ ಹಣವನ್ನ ಎಸೆದು ಬಂದಿರ್ತಾನೆ. ತದನಂತರ ಇನ್ನು 4.5 ಲಕ್ಷ ರೂಪಾಯಿ ಇನ್ನು ಆ ಒಂದು ಆಸ್ಪತ್ರೆಯ ಕೆಳಮಹಡಿಯಲ್ಲಿ ಇರ್ತಕ್ಕಂಥ ಆ ಒಂದು ಆಫೀಸ್ ಇದೆ, ಅಲ್ಲಿ ಕೂಡ ಏನು 4.5 ಲಕ್ಷ ರೂಪಾಯಿ ಹಣವನ್ನ ಇಟ್ಟು ಹೋಗಿರ್ತಾರೆ. ಹೀಗಾಗಿ ತಕ್ಷಣ ಏನು ಲೋಕಾಯುಕ್ತ ಅಧಿಕಾರಿಗಳು ಕೂಡ ಈ ಬಗ್ಗೆ ದಾಳಿ ನಡೆಸಿ ಆ ಒಂದು ಆಸ್ಪತ್ರೆ ಇರ್ತಕ್ಕಂಥ ಹಣವನ್ನ ಅಲ್ಲಿ ಇರ್ತಕ್ಕಂಥ ಏನು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಆಗಿರ್ಬೋದು ಮತ್ತು ಆತನ ಜೊತೆಗಿದ್ದಂತ ಇಬ್ಬರು ಪಿಎಗಳನ್ನ ಈಗಾಗಲೇ ಅರೆಸ್ಟ್ ಅಂತಾನು ಕೂಡ ಈಗಾಗಲೇ ಮಾಡಿರುವಂತದ್ದು. ಆದ್ರೆ ಈಗಾಗಲೇ ಏನು ಕೆಲವೇ ಕ್ಷಣಗಳಲ್ಲಿ ಕೂಡ ಅವರನ್ನ ಈ ಆಸ್ಪತ್ರೆಯಿಂದ ಏನು ಗದಗ ನ್ಯಾಯಾಲಯಕ್ಕೆ ಈಗಾಗಲೇ ಅವರನ್ನ ಕರ್ಕೊಂಡು ಹೋಗಿ ಹಾಜರುಪಡಿಸುವುದು ಕೂಡ ಸಾಧ್ಯತೆಗಳು ಕೂಡ ಇದಾವೆ. ಯಾಕಂದ್ರೆ ಈ ಒಂದು ಡಾಕ್ಟರ್ ಚಂದ್ರು ಲಮಾಣಿ ಕೂಡ ಸಾಕಷ್ಟು ಇಲ್ಲಿ ಏನು ಶಾಸಕರಿಗೆ ಈಗಾಗಲೇ ಕೆಲಸವನ್ನ ಮಾಡ್ತಾ ಇದ್ರೆ. ಆದ್ರೆ ಈ ಒಂದು ಕೆಲವೊಂದಿಷ್ಟು ಏನು ಒಂದು ಕೋಟಿ ರೂಪಾಯಿ ಏನು ಕಾಮಗಾರಿ ಏನ್ ಮಾಡಿಸಲಾಗ್ತೈತೆ, ಆ ಕಾಮಗಾರಿಯಲ್ಲಿ ಮಾಡಿಸುವಂತ ಸಂದರ್ಭದಲ್ಲಿ ಕೂಡ ಗುತ್ತಿಗೆದಾರ ಏನು ವಿಜಯ್ ಪೂಜಾರಿ ಏನಿದ್ದಾನೆ, ಇದನ್ನು ಕೂಡ ಗದಗ ತಾಲೂಕಿನ ಚಿಂಚಲಿಯ ಗ್ರಾಮದವರು. ಇವತ್ತಿನ ದೂರಿನ ಆಧಾರದ ಮೇಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಕೂಡ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಈಗಾಗಲೇ ಏನು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಆಗಿರುವುದು ಮತ್ತು ಪಿಎ ಮಂಜುನಾಥ್ ಸಂಪರ್ಕದಲ್ಲಿ ಸಂತೋಷ್ ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಮಾಜಿ ಶಾಸಕರಾಗಿರುವಂತಹ ರಾಮಕೃಷ್ಣ ಲಮಾಣಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ಸಾರಿ ಸರ್, ಈಗಾಗಲೇ ಡಾಕ್ಟರ್ ಚಂದ್ರು ಲಮಾಣಿ ಅವರ ಅರೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಲಂಚವನ್ನು ತೆಗೆದುಕೊಂಡಿರುವಂಥದ್ದು ಏನು ಹೇಳೋದಕ್ಕೆ ಬಯಸ್ತೀರಿ? ಜನಪ್ರತಿನಿಧಿಗಳು ಕೂಡ ಇದೀಗ ಈ ರೀತಿಯಾಗಿ ಅರೆಸ್ಟ್ಗೊಳಗಾಗೋದು ಪ್ರಮುಖವಾಗಿ ಸಾಕಷ್ಟು ಇಂತಹ ಘಟನೆಗಳನ್ನ ನೋಡ್ತಾ ಇರ್ತೀವಿ. ನಿಮ್ ಗಮನಕ್ಕೆ ಬಂದಿದ್ಯಾ ಇದು? ಬಂದಿದ್ಯಾ? ಈಗಾಗಲೇ ಅಂದ್ರೆ ಈ ರೀತಿಯಾಗಿ ಹಣವನ್ನು ತಗೊಳ್ಳುವಂತಹ ಸಂದರ್ಭದಲ್ಲೇ ಇವರು ಅರೆಸ್ಟ್ ಆಗಿರುವಂತದ್ದು. ಲೋಕಾಯುಕ್ತ ಅಧಿಕಾರಿಗಳಲ್ಲಿ ದಾಳಿ ಮಾಡ್ತಾರೆ, ಯಾಕಂದ್ರೆ ದೂರು ಕೂಡ ಕೊಡ್ತಾರೆ ಈ ರೀತಿಯಾಗಿ ಅವರು ಅಡ್ವಾನ್ಸ್ ತಗೊಳಕ್ ಬರ್ತಿದ್ದಾರೆ ಅಂತ ಹೇಳಿ ಗುತ್ತಿಗೆದಾರರು. ಹೌದು, ಇದು ಒಂದನೇದು ತಪ್ಪು. ಇದು ಎರಡನೇದು ಜನಪ್ರತಿನಿಧಿಗಳು ಅಭಿವೃದ್ಧಿ ಮಾಡ್ಬೇಕಾದ್ದು, ಜನಸೇವೆ ಮಾಡ್ಬೇಕಾದ್ರೆ ಮುಖ್ಯ. ಆಮೇಲೆ ಇವರು ವರ್ತನೆ ಸರಿ ಇಲ್ಲ, ಮಾತನಾಡೋದು ಜನರ ಜೊತೆಗೆ ಹೆಂಗಿರ್ಬೇಕು ಏನದು ಸರಿ ಇಲ್ಲ. ಮತ್ತು ಎರಡನೇದು ಸ್ವಾತಂತ್ರ್ಯ ಸಿಕ್ಕಾಗಿದ್ದ ಇಂಥ ಒಬ್ಬ ವರಿಷ್ಠ ಎಮ್ಎಲ್ಎ ಯಾವಾಗ ಬಂದಿರಲಿಲ್ಲ. ಹೀಗಾಗಿ ತಪ್ಪೇ ಅದು. ಈಗ ಜನಪ್ರತಿನಿಧಿಗಳ ಮೇಲೆ ಸಾಕಷ್ಟು ಈಗ ನಂಬಿಕೆ ಇಟ್ಕೊಂಡು ಅಥವಾ ಇವರು ನಮ್ಗೆ ಒಳಿತು ಮಾಡ್ತಾರೆ ಅಥವಾ ಈ ರೀತಿಯಾಗಿ ಒಂದು ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಅಟ್ಲೀಸ್ಟ್ ನಮ್ಮ ಸೇವೆಯನ್ನ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಈಗ ಎಲ್ಲಾ ಕಡೆ ತರ ಆಗಿದೆ. ಅಂದ್ರೆ ಕಮಿಷನ್ ದಂಧೆ ಆಗ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದೀವಿ.
ಈಗ ಆ ಪಾರ್ಟಿಯವರು ಇವ್ರಿಗೆ ಹೇಳೋದು, ಈ ಪಾರ್ಟಿಯವರು ಅವರಿಗೆ ಹೇಳ್ತಾ ಇರೋದು, ಬಟ್ ಕಮಿಷನ್ ದಂಧೆ ಅಂತೂ ನಡೀತಾನೆ ಇದೆ ಅಂತ ಹೇಳಿ. ಪಾರ್ಟಿ ಯಾರು ಏನೋ ಹೇಳಿ, ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಯಾರೇ ಇರಲಿ, ಒಂದೇದು ನಾವು ಆಡಳಿತ ಮಾಡ್ತಕ್ಕಂಥವ್ರು ಆಡಳಿತ ಹೆಂಗ್ ಮಾಡ್ಬೇಕು ಅನ್ನೋದು ಮಾಡ್ಬೇಕಷ್ಟೇ. ಯಾರ ಅಪರಾಧ ಮಾಡಿ ಏನ್ ಮಾಡಿದ್ರು ಕೂಡ ರೀ, ನಾವು ಜನಪ್ರತಿನಿಧಿಗಳಾದವ್ರು ಕೆಲಸ ಮಾಡೋದು, ಅಭಿವೃದ್ಧಿ ಮಾಡೋದು, ಬಡವ್ರ ಪರವಾಗಿರೋದು, ಎಲ್ಲರ ಜೊತೆಗೆ 4 ಮಾತನ್ನು ಚೆನ್ನಾಗಿ ಮಾತನಾಡೋದು, ಇದನ್ನ ಮಾಡ್ಬೇಕ್ರಿ. ಸುಳ್ಳು ಅವ್ರ ಮೇಲೆ ಇವ್ರ ಮೇಲೆ ಅಪವಾದ ಕೊಡೋದ್ರೆ ಏನೈತಿ ಸರ್? 23 ತಾವು ಕೂಡ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ರಿ. ಆ ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ರಿ ತಾವು. ಬಟ್ ಒಂದು ಬದಲಾವಣೆ ಬೇಕು ಅನ್ನುವಂಥ ಕಾರಣಕ್ಕಾಗಿ ಚಂದ್ರು ಲಮಾಣಿ ಅವರನ್ನ ವಿದ್ಯಾವಂತ ಬುದ್ಧಿವಂತ ಅಂತ ಜನ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಬಟ್ ಏನಾಯ್ತು ಅನ್ನುವಂಥ ಪ್ರಶ್ನೆ ಕೇಳುವಂತ ರೀತಿಯಲ್ಲಿ ಆಗ್ಬಿಡ್ತು ಜನ. ಇಡೀ ಕ್ಷೇತ್ರದಲ್ಲಿ ದೊಡ್ಡ ತಪ್ಪು ಮಾಡಿದ್ವಿ ಅಂತ ಇದ್ದಾರೆ. ಒಬ್ಬ ಡಾಕ್ಟರ್ ವಿದ್ಯಾವಂತ ಹೇಳಿ ಆರಿಸಿ ತಂದಿದ್ದೇ ದೊಡ್ಡ ತಪ್ಪು ಅಂತ. ಎಸ್, ಇವ್ರು ಯಾಕಾರ ತಂದಿದ್ದೀವಿ ಅಂತ ಜನ ಎಲ್ಲ ಹಿಡಿ ಶಾಪ ಹಾಕ್ಬೇಕು. ಇವ್ರ ವರ್ತನೆ ಸರಿ ಇಲ್ಲ, ನಡವಳಿಕೆ ಸರಿ ಇಲ್ಲ, ಅಭಿವೃದ್ಧಿ ಕಡೆಗೆ ಇವ್ರ ಗಮನ ಇಲ್ಲ. ಹೀಗಾಗಿ ಯಾಕರ ಇವ್ರನ್ನ ಆರಿಸಿ ತಂದಿವಿ ಅಂತ ಹೇಳಿ ಜನ ಎಲ್ಲ ಶಪಿಸ್ತಾ ಇದ್ದಾರೆ. ಅಂದ್ರೆ ಎಲೆಕ್ಷನ್ ನಂತರದಲ್ಲಿ ಮತ್ತೆ ಆಯ್ತು, ಈ ಚುನಾವಣೆ ಮಾಡೋ ಆರಿಕೆ ಮಾಡಿದ್ಮೇಲೆ ಮುಗಿದೋತಲ್ವ ಒಬ್ರು. ಅಂದ್ರೆ ಈ ಎಲೆಕ್ಷನ್ ಟೈಮ್ ಅಲ್ಲೂ ಕೂಡ ಈ ರೀತಿಯಾದ ಟಾಕ್ ಗಳಿತ್ತ ಸರ್ ಈ ಬಗ್ಗೆ? ಅಲ್ಲಿ ತಮಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಎಲೆಕ್ಷನ್ಗಿಂತ ಪೂರ್ವದಲ್ಲಿ ಹೆಂಗ್ ಗೊತ್ತಾಗತ್ರಿ? ಆಗದಲ್ರಿ ಅದು. ಚುನಾವಣೆ ಗೆದ್ದು ಬಂದ್ಮೇಲೆ ಇವ್ರದ್ದು ಏನ್ ಅನ್ನೋದು ಗೊತ್ತಾಗದ್ರಿ. ಇವ್ರ ನಡವಳಿಕೆ ಹೆಂಗ, ಇವ್ರ ಹೆಂಗ ಅನ್ನೋದು ಆಮೇಲೆ ಗೊತ್ತಾಗದು. ಮೊದ್ಲು ಇವ್ರು ಡಾಕ್ಟರ್ ಇದ್ರ, ಹೌದು, ಡಾಕ್ಟರ್ ಅನ್ಕೊಳ್ಳಿ ಎಲ್ಲರಿಗೂ ಏನ್ ಗೌರವ ಇರುತ್ತೆ ಆ ಗೌರವ ಕೊಡ್ತಿದ್ರು, ಅಷ್ಟಿತ್ತು. ಡಾಕ್ಟರ್ ಆದ್ಮೇಲೆ ಎಲ್ಲಾ ಜನರು ಬಹಳ ಪೂಜ್ಯ ಭಾವನೆಯಿಂದ ಕಾಣ್ತಿರ್ತಾರೆ. ಆದ್ರೆ ಈ ಡಾಕ್ಟರ್ ಈ ರೀತಿ ಭಾಷೆ, ಈ ರೀತಿಯಾಗಿ ವರ್ತನೆ, ತಾನೇ ಸ್ವತಃ ಪೊಲೀಸ್ ಸ್ಟೇಷನ್ ಹೋಗೋದು, ಅಟ್ರಾಸಿಟಿ ಕೇಸ್ ಮಾಡೋದು, ಇವೆಲ್ಲ ನೋಡಿ ಜನ ಬೇಜಾರಾಗಿ ಹೋಗ್ಬಿಟ್ರು. ಅಲ್ಲ, ಈ ಘಟನೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಬದಲಾವಣೆ ಕಾರಣ ಆಗುತ್ತಾ ಅಂತ ಕ್ಷೇತ್ರದಲ್ಲಿ ಮತ್ತೆ? ಯಾಕಂದ್ರೆ ಶಾಸಕರು ಸರ್ ಅವರು ಯಾರೋ ಸಾಮಾನ್ಯ ಜನ ಅಲ್ಲ. ಹೌದೌದು ನೋಡ್ರಿ, 1,60,000 ಜನ ವೋಟ್ ಹಾಕಿರ್ತಾರ. ಹೌದು, ಮತ್ತ ಅದಕ್ಕೆಲ್ಲ ಗೌರವ ಇರ್ತತೆ. ಇವರು ನಿಜವಾಗಿ ಕೂಡ ನಮ್ಮ ಇಡೀ ಕ್ಷೇತ್ರದೊಳಗ ಒಂದು ಕಳಂಕ, ದೊಡ್ಡ ಕಳಂಕ ಆಗ್ತದೆ. ಈ ಆರೋಪ ಈ ಹಿಂದೆ ಯಾರಾದ್ರೂ ಅಂದ್ರೆ ಕೇಳಿ ಬರ್ತಾ ಇತ್ತ, ಜನರೆಲ್ಲ ಮಾತಾಡ್ತಾ ಇದ್ರ, ಈಗ ಗುತ್ತಿಗೆದಾರರು ಯಾರಾದ್ರೂ ಹೇಳ್ಕೊಳ್ತಾ ಇದ್ರ ಈ ತರ ಕೇಳ್ತಾ ಇದ್ದಾರೆ ಅಂತ ಹೇಳಿ? ಯಾವ್ದ್ರಿ ಈ ತರದ್ದು ಕಮಿಷನ್ ಅನ್ನ ಪಡೆಯುವಂತಹ ವಿಚಾರದಲ್ಲಿ? ಇಲ್ಲ, ಅದು ಎಲ್ಲಾ ಮನೆ ಮಾತಾಗ್ಬಿಟ್ಟದ್ರಿ. ಅದು ಏನು ಎರಡನೇ ಮಾತಿಲ್ರಿ. ಇಡೀ ಕ್ಷೇತ್ರದಲ್ಲೇ ಎಲ್ಲ ಮನೆ ಮಾತದು. ಇಷ್ಟು ಕೊಟ್ಟೆ ಮಾಡ್ರಿ, ಇಷ್ಟು ಕೊಟ್ಟೆ ಮಾಡ್ರಿ, ಹಿಂಗೆ ಮಾಡ್ರಿ. ಇಲಾಖೆಯ ಎಲ್ಲ ಅಧಿಕಾರಿಗಳು ಬೇಸತ್ ಹೋಗ್ಯಾರ್ರಿ. ಇವ್ರ ಕೆಲವರಿಗೆಲ್ಲ ಸಾಕಾಗಬೇಕು. ಅಂದ್ರೆ ಎಷ್ಟು ಯಾವುದೇ ರೀತಿಯಂತ ಅಳುಕಿಲ್ಲದೆ ಇದಿಲ್ಲದೆ ಡೈರೆಕ್ಟ್ ಆಗಿ ಇವರೇ ಹೋಗಿ ತೆಗೆದುಕೊಳ್ತಾರೆ. ಈಗ ನಾವು ಗಮನಿಸ್ತಿದ್ವಿ ಕೆಲವು ಕಡೆಗಳಲ್ಲೆಲ್ಲ ಯಾರ ಹತ್ರನೋ ಬರುವಂತದ್ದು, ಇದು ಡೈರೆಕ್ಟ್ ಏನು ಭಯನೇ ಇಲ್ರಿ. ಭಯ ಇಲ್ಲ, ಜನರು ಇದಿಲ್ಲ. ಡೈರೆಕ್ಟ್ ಕೆಲವೊಂದು ಇಲಾಖೆಗೆ ತಾವ ಹೋಗ್ತಾರ, ಹೋಗಿ ಕುಂತ್ಕೊಂಡು ಬರೀ ಹಣಕಾಸಿಂದ ಹಣಕಾಸು. ಅಲ್ಲ ಸರ್, ಈಗ ಚಂದ್ರು ಲಮಾಣಿ ಅವರಿಗೆ ಆಲ್ಮೋಸ್ಟ್ 75,000 ಜನ ವೋಟ್ ಮಾಡಿದ್ದಾರೆ. ಹೌದು ಸರ್, ಅವ್ರಿಗೆಲ್ಲ ಹೇಗ್ ಮುಖ ತೋರಿಸ್ತಾರೆ ಇವ್ರು ಅಂತ? ಏನ್ ಮುಂದೆ ಅವ್ರಿಗೆ ಗೊತ್ತ್ರಿ ಅದು. ಅಲ್ಲ ಸರ್, ಈಗ ನಿಮ್ಮ ಕ್ಷೇತ್ರದ್ದು ಅಲ್ಲ, ಈಗ ತಾವು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಿದ್ದು, ಈಗ ರಾಜಕೀಯ ವ್ಯಕ್ತಿ ಈ ರೀತಿ ಮಾಡಿರುವಂತದ್ದು ಜನರಿಗೆ ಮಾಡುವಂತ ಮೋಸನೇ ಇದಲ್ವಾ? ದೊಡ್ಡ ಮೋಸ, ಬಹಳಷ್ಟು ಅವಮಾನ ಇದು. ಈಗ ನೀವು ಯಾವ ರೀತಿ ಹೋರಾಟಕ್ಕೆ ಇಳಿತೀರಿ ಮುಂದೆ ಅಂತ? ಯಾಕಂದ್ರೆ ನಿಮ್ದೇ ಕ್ಷೇತ್ರ ಅಲ್ವಾ, ಅದಕ್ಕೆ ಕೇಳ್ತಾ ಇರೋದು. ಹೌದೌದು. ತಮ್ಮ ಹೋರಾಟ ಹೇಗಿರುತ್ತೆ ಈ ಬಗ್ಗೆ? ನಮ್ದು ಯಾವಾಗಲೂ ನಾನು ಅಗದಿ 18 ವರ್ಷ ಇದ್ದಾನ DSS ಹೋರಾಟ ಮಾಡ್ಕಿಂತ ಬಂದವ. ಹೋರಾಟದ ಹಿನ್ನೆಲೆಯಾಗಿ ನಾವು ರಾಜಕೀಯಕ್ಕೆ ಬಂದ್ವಿ. ರಾಜಕೀಯದಾಗ 1 ಸಾರಿ MLA ಮಾಡಿದ್ರು. ನಮಗ ಪೂರ್ತಿ ಏನು ಅಂದ್ರೆ ಕ್ಷೇತ್ರ ಅಭಿವೃದ್ಧಿ ಮಾಡೋದು, ಜನರ ಸ್ಪಂದಿಸೋದು, ಇದನ್ನ ಮಾಡ್ತಕ್ಕಂಥದ್ದೇ ನಮ್ಮ ಗುರಿ. ಯಾಕಂದ್ರೆ ಇದು ಜನ ವೋಟ್ ಹಾಕೋದಂದ್ರೆ ಸಾಮಾನ್ಯ ಕೆಲಸ ಅಲ್ರಿ ಇದು. ಹೌದು, ಬಹಳ ಭರವಸೆ ಇಟ್ಟು ನಂಬಿಕೆ ಇಟ್ಟು ಮಾಡಿರ್ತಾರ. ಹೌದು ಹೌದು, ಅದಕ್ಕೆ ದ್ರೋಹ ಮಾಡಬಾರ್ದಲ್ರಿ. ಹೌದು, ನಿಜ ಸರ್.
ಈಗ ಎಲ್ಲಾ ರಾಜಕಾರಣಿಗಳ ಬಗ್ಗೆ ಹೇಳ್ತಿಲ್ಲ, ಆದ್ರೆ ರಾಜಕಾರಣಕ್ಕೆ ಬಂದ್ಮೇಲೆ ಈಗ ಇವರು ವೈದ್ಯರಾದಂಥವ್ರು ಇವ್ರನ್ನ ನಂಬಿ ಎಷ್ಟೋ ಜನ ಈಗ ಈ ರೀತಿಯಾಗಿ ಓಟ್ ಹಾಕಿರ್ತಾರೆ. ಅಂದ್ರೆ ವೈದ್ಯರಪ್ಪ ಒಳ್ಳೇದ್ ಮಾಡ್ತಾರೆ, ಸೇವೆ ಮಾಡ್ತಾರೆ ಅಂತ ಹೇಳಿ ರಾಜಕಾರಣಕ್ಕೆ ಬಂದ್ಮೇಲೆ ಈ ರೀತಿಯಾಗಿ ಟರ್ನ್ ಪಡಿತಾರಲ್ಲ, ಅಥವಾ ತಾವು ಕೂಡ ರಾಜಕಾರಣಿಗಳು ನಾವು ಸೇವೆ ಮಾಡೋದನ್ನ ಬಿಟ್ಟು ಈ ರೀತಿಯ ಸೇವೆಗೆ ಇಳಿತಾರಲ್ಲ ಅಂತ ಹೇಳಿ, ಅಂದ್ರೆ ಕಲ್ಸತ್ತ ರಾಜಕಾರಣ ಅಂತ ಇವೆಲ್ಲನ. ಅದು ಬಹಳ ದುರಾದೃಷ್ಟಕರ ರೀ ಅದು. ಗೋಮುಖ ವ್ಯಾಘ್ರ ಅಂತಾರಲ್ಲ ಹಂಗಿದು. ನಮ್ಮ ಬಹಳ ಸಂಭಾಯಿತ ಚೆನ್ನಾಗಿ ಮಾತಾಡಿ ಚೆನ್ನಾಗಿ ಇದನ್ ಮಾಡಿದ್ರು. ಆಯ್ಕೆ ಆದ್ಮೇಲೆ ಈ ರೀತಿ ಅದಾರಂತ ಜನರಿಗೆ ಇನ್ನೊಂದ್ ಮುಖವಾಡ ಗೊತ್ತದಿದ್ದೆ ಈಗ. ಸರ್, ಈಗ ಸದ್ಯಕ್ಕೆ ಆಗ್ತಾ ಇರೋ ಬೆಳವಣಿಗೆ ನಿಮ್ಗೆ ಗೊತ್ತಿರುತ್ತೆ. ಲಾಸ್ಟ್ಗೆ ಬಿಜೆಪಿ ಮೇಲೆ 40% ಕಮಿಷನ್ ಕಾಂಗ್ರೆಸ್ ಮಾಡ್ತು, ಅದಾದ್ಮೇಲೆ ಬಿಜೆಪಿ ಸರ್ಕಾರ ಹೋಯ್ತು, ಈ ಕಾಂಗ್ರೆಸ್ ಆಡಳಿತದಲ್ಲಿದೆ, ತಾವು ಸ್ವತಂತ್ರ ಅಭ್ಯರ್ಥಿ. ಬಟ್ ಈಗ ಬಿಜೆಪಿಯ ಶಾಸಕರು ಅಲಿಗೇಷನ್ ಮಾಡ್ತಾ ಇದ್ದಾರೆ, ಅಷ್ಟು ಪರ್ಸೆಂಟೇಜ್ ಎಲ್ಲಾ ಇಲಾಖೆಗಳಲ್ಲೂ ಕೂಡ ನಡೀತಾ ಇದೆ, ಕಾಂಗ್ರೆಸ್ನಲ್ಲೂ ಕೂಡ ಅಂತ. ಈಗ ಬಿಜೆಪಿಯ ಒಬ್ಬ ಶಾಸಕರೇ ಹಿಂಗ್ ಸಿಕ್ಕಾಕೊಂಡಿರೋದು ರೆಡ್ ಹ್ಯಾಂಡ್ ಆಗಿ, ಈ ಯಾವ ಮುಖ ಇಟ್ಕೊಂಡು ಇವ್ರಿಗೆ ಅಭಿಯಾನ ಮಾಡ್ತಾರೆ ಈ ಬಗ್ಗೆ? ಏನ್ ಅವ್ರಿಗೆ ಗೊತ್ತಿರಿ, ಅದು ಯಾವ ಮುಖ್ಯ ಮಾಡ್ತಾರೋ ಏನ್ ಮಾಡ್ತಾರೋ ಅವ್ರಿಗೆ ಗೊತ್ತಿರೋದು. ಓಕೆ ಸರ್, ಇದು ಎಸ್ ಸಿ ಮೀಸಲು ಕ್ಷೇತ್ರ ಬರುತ್ತಲ್ವಾ? ಹೌದ್ರಿ ಎಸ್ ಮತ್ತೆ ಲಂಬಾಣಿ ಅಂದ್ರೆ ಹೌದು. ಅಲ್ಲ, ಒಂದು ಬದಲಾವಣೆ ನೀವ್ ಹೇಳ್ದಂಗೆ ವಿದ್ಯಾವಂತ ಡಾಕ್ಟರ್ ಓದಿರುವಂತ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೊಂಡು ಎಲ್ಲೋ ಒಂದು ಅಭಿವೃದ್ಧಿ ಕಾಣ್ಬೇಕು ಅನ್ನೋ ಕಾರಣಕ್ಕಾಗಿ ಜನ ತೆಗೆದುಕೊಂಡು ಬಂದಿರೋದು ಈ ವ್ಯಕ್ತಿನ. ಆದ್ರೆ ಹೀಗ್ ಮಾಡಿರುವಂತದ್ದನ್ನ ಅಪಾರ ಗೌರವ ಇಟ್ಕೊಂಡು ಒಬ್ಬ ಡಾಕ್ಟರ್ ಈ ರೀತಿಯಾಗಿ ಜನಪ್ರತಿನಿಧಿಯಾಗಿ ಬರ್ತಾನೆ, ನಮ್ ಸೌಭಾಗ್ಯ ಅಂತ ಅವನ್ನೆಲ್ಲ ಹೊತ್ಕೊಂಡ್ ಕೊಡ್ತಾರೆ. ಹೌದು, ಇಲ್ಲಿವರೆಗೂ ಇಲ್ಲಿವರೆಗೆಲ್ಲ ಆಯ್ಕೆಯಾಗಿ ಬಂದು 3 ತಿಂಗಳಿಗೆ ಬೇಸರ ಆದ್ರ ಅವ್ರು. ಇಲ್ಲಿವರೆಗೆ ಅಲ್ರಿ, ಆಯ್ಕೆಯಾಗಿ ಬಂದ್ 3 ತಿಂಗಳಿಗೆನ ಅವ್ರ ಭಾಷಣ ಚೇಂಜ್ ಆಗ್ಬಿಡ್ತು, ಅವ್ರ ನಡೆನುಡಿನ ಚೇಂಜ್ ಆಗ್ಬಿಡ್ತು. ಭಯಂಕರ ಸ್ಮೂತ್ ಏನಿದ್ರು ಊಟ ಆಗ್ಬಿಟ್ಟು. ಸರ್, ಏನ್ ಸರ್ ಕಾಮಗಾರಿಗಳು ಅಥವಾ ಅಭಿವೃದ್ಧಿ ಕೆಲಸಗಳು ಈ 3 ವರ್ಷ ಆಲ್ಮೋಸ್ಟ್ ಒಂದು 2.5-3 ವರ್ಷದಲ್ಲಿ ಏನ್ ಮಾಡಿದ್ದಾರೆ ಅಲ್ಲಿ? ಎಲ್ಲ ಶೂನ್ಯ. ಸೋಮನ ಇವ್ರು ಕಾಂಗ್ರೆಸ್ ಸರ್ಕಾರ ಇದೆ, ದುಡ್ಡು ಬರಲ್ಲ ಅಂತಾರ, ಅನುದಾನನೇ ಇಲ್ಲ, ಕೆಲಸ ಮಾಡಕ್ ಆಗ್ತಾ ಇಲ್ಲ, ಇಲ್ರಿ. ಲಕ್ಷ್ಮೇಶ್ವರದಲ್ಲಿ 45 ಎಕರೆ ಲ್ಯಾಂಡ್ ಇದೆ. ಯಾವಾಗ ನಾವು 2017 ತಗೊಂಡಿದ್ದು, ಇಲ್ಲಿವರೆಗೆ ಬಡವರಿಗೆ ನಿವೇಶನ ರಹಿತ ಫಲಾನುಭವಿಗಳ ಹಂಚಕ್ ಆಗ್ತಾ ಇಲ್ಲ. ಲಕ್ಷ್ಮೇಶ್ವರ ಶಿರಟ್ಟಿಯಲ್ಲಿ 10 ಎಕರೆ, ಮುಂಡ್ರಿಗೆಯಲ್ಲಿ 24 ಎಕರೆ, ಒಂದು ಇಟಗಿ ನೀರಾವರಿ ಯೋಜನೆ ಅಂತ ಹೇಳಿ ನಾವಿದ್ದಾಗ ಅದು ಸ್ಯಾಂಕ್ಷನ್ ಆಗಿ ಬಂದಿತ್ತು 117 ಕೋಟಿ, ಇವತ್ತಿಗೆ ಪ್ರಾರಂಭ ಇಲ್ಲ. ಅದಕ್ಕೇನ್ ದುಡ್ಡು ಇಲ್ಲ ಅನ್ನಂಗಿಲ್ಲ, ಏನು ಇವೆಲ್ಲ ಸಾಕಷ್ಟು ಬೇಕಾದಷ್ಟು ಕೆಲಸ ಇದೆ ಮಾಡಕ್, ಸಾಕಷ್ಟು ದುಡ್ಡು ಬರ್ತಾ ಇದೆ, ಎಲ್ಲ ಮಾಡ್ತಾರ. ಮತ್ತೆ ಇವರು ಹಂಗ 4 ದಿವಸಕ್ಕೆ 8 ದಿವಸಕ್ಕೆ ಭೂಮಿ ಪೂಜೆ ಮಾಡ್ತಿರ್ತಾರಲ್ಲ, ದುಡ್ಡು ಬರ್ತಾ ಇಲ್ಲ ಅಂತೀರಿ. ಎಲ್ಲ ಮಾಡ್ತಾರ, ಸಾಕಷ್ಟು ಕೆಲಸ ಐತಿ ಮಾಡೋಕೆ. ಶಾಸಕರಿಗೆ ಎಷ್ಟು ಬೇಕಷ್ಟು ಕೆಲಸ ಇದೆ. ಮತ್ತೆ ಬೇರೆ ಯಾರು ಕಾಂಗ್ರೆಸ್ನವರು ಬೇಡ, ಇನ್ನೊಬ್ರು ಬೇಡ, ಅದಕ್ಕೆಲ್ಲ ಇವರ ಪವರ್ ಅಧ್ಯಕ್ಷರು ಇರ್ತಾರೆ. ಆಶ್ರಯ ಸಮಸ್ಯೆ ಅಧ್ಯಕ್ಷ ಇವರೇ, ಯಾರನ್ನಾರು ಕೇಳಿ ಮಾಡೋದಿಲ್ಲ, ಏನಿಲ್ಲ. ಓಕೆ ಸರ್, ತಮ್ಮ ಫೈನಲ್ ವರ್ಡ್ಸ್. ಇವತ್ತು ಅರೆಸ್ಟ್ ಆಗಿದ್ದಾರೆ ಚಂದ್ರು ಲಮಾಣಿ ಈ ಲಂಚದ ಪ್ರಕರಣದಲ್ಲಿ, ಕೊನೆಯದಾಗಿ ಏನ್ ಹೇಳ್ತೀರಿ? ಕೊನೆಯದಾಗಿ ಇದು ನೋಡ್ರಿ, ನಮ್ಮ ಕ್ಷೇತ್ರದ ಆದದ್ದು ದುರಾದೃಷ್ಟಕರ. ಮುಂದಿಂದ ಆಗಬಾರದು. ಯಾರೇ ಇದ್ರು ಇದರಿಂದ ಬುದ್ಧಿಗಿಲಿತಕ್ಕಂಥದ್ದೊಂದು ವ್ಯವಸ್ಥೆ ಇದು. ಓಕೆ ಸರ್, ಥ್ಯಾಂಕ್ ಯು ಸರ್, ನ್ಯೂಸ್ ಜೊತೆ ಮಾತನಾಡಿದಕ್ಕೆ. ಬಿಜೆಪಿ ಶಾಸಕ ಚಂದ್ರು ಲಮಾಣಿಯ ಅರೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆಸ್ಪತ್ರೆಯ ಎದುರು ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಈಗ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವುದು, ಆದರೆ ಬಿಜೆಪಿ ಕಾರ್ಯಕರ್ತರು ಲೋಕಾಯುಕ್ತ ದಾಳಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಹೇಳೋದು ಇದು ಷಡ್ಯಂತ್ರ, ಕಾಂಗ್ರೆಸ್ನವರು ಈ ರೀತಿಯಾಗಿ ಷಡ್ಯಂತ್ರ ಮಾಡಿ ಅವರನ್ನ ಈ ರೀತಿಯಾಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬೀಳು ಹಾಗೆ ಮಾಡಿದ್ದಾರೆ ಅನ್ನೋದು ಬಿಜೆಪಿ ಕಾರ್ಯಕರ್ತರ ಮಾತು. ಆಸ್ಪತ್ರೆ ಎದುರು ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಈಗಾಗಲೇ ಲೋಕಾಯುಕ್ತ ದಾಳಿಯ ವಿರುದ್ಧ ಕಾರ್ಯಕರ್ತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಚಂದ್ರು ಲಮಾಣಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇದು ಕಾಂಗ್ರೆಸ್ ಮುಖಂಡರ ಷಡ್ಯಂತ್ರ ಅಂತ ಹೇಳಿ ಬಿಜೆಪಿ ಕಾರ್ಯಕರ್ತರು ಆಸ್ಪತ್ರೆಯ ಮುಂಭಾಗ ಜಮಾಯಿಸಿ ತಮ್ಮ ಆಕ್ರೋಶವನ್ನ ಈಗ ವ್ಯಕ್ತಪಡಿಸುತ್ತಿದ್ದಾರೆ. ಪಿತೂರಿಯ ವಿರುದ್ಧ ಕಾನೂನು ಹೋರಾಟ ಮಾಡ್ತೇವೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಶಂಕರ್ ಮರಾಠೆ ಆಕ್ರೋಶವನ್ನ
ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ನ್ಯಾಯಾಧೀಶರ ಎದುರು ಕೂಡ ಅವರನ್ನ ಹಾಜರುಪಡಿಸಲಾಗುತ್ತೆ. ಈಗಾಗಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿರೋದು ಹಣವನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ 5 ಲಕ್ಷ ಅಡ್ವಾನ್ಸ್ ಅನ್ನು ಪಡ್ಕೊಳ್ಳುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. 11 ಲಕ್ಷ ಅಂದ್ರೆ ಡೀಲ್ ಆಗಿತ್ತು ಈ ವಿಚಾರದಲ್ಲಿ. ಆದ್ರೆ ಅಡ್ವಾನ್ಸ್ ಅಂತೇಳಿ 5 ಲಕ್ಷ ರೂಪಾಯಿ ಪಡ್ಕೊಳ್ಳೋದಕ್ಕೆ ಇವರೇ ಬಂದಂತಹ ಸಂದರ್ಭದಲ್ಲಿ ಆಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಾರೆ. ಆ ಒಂದು ಹಣ ಕೂಡ ಸಿಕ್ಕುತ್ತೆ. ಪ್ರಮುಖವಾಗಿ 4.5 ಲಕ್ಷ ಹಣವನ್ನ ಅಲ್ಲಿ ಆಸ್ಪತ್ರೆಯ ಫಸ್ಟ್ ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಅಲ್ಲಿ ಬಿಸಾಡಿರ್ತಾರೆ. ಅದನ್ನ ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು.